ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸು ಕರ್ದಿರೋದಲ್ಲ, ಬೇಯಿಸಿರೋದು ವಡೆ ಮಾಡ್ತಾ ಇರೋದು. ಇದು ಅದ್ರ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಇಲ್ಲಿ ಕಡಲೆ ಒಂದು ಸ್ವಲ್ಪ ನೆನೆ ಹಾಕಿರೋ ಕಡಲೆ ಉಳಿದಿತ್ತು. ಅದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಸಬ್ಬಸ್ಗೆ ಒಂದು ಸ್ವಲ್ಪ ಇದೆ, ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಈಗ ಇವನ್ನೆಲ್ಲ ಕುದಿಸ್ಕೋಬೇಕು. ಕಡಲೆ ಮತ್ತು ಬಟಾಟೆಯನ್ನು ಕುದಿಸ್ಕೋತಾ ಇದ್ದೀನಿ. ಇಲ್ಲಿ 2 ಬಟಾಟೆಯನ್ನು ತೊಗೊಂಡಿದ್ದೀನಿ ನಾನು, ಮತ್ತು ಒಂದು ಅರ್ಧ ಕಪ್ಪು ಕಡಲೆ ತೊಗೊಂಡಿದ್ದೀನಿ. ಇವಿಷ್ಟೇ ಉಳಿದಿರೋದು, ಇಷ್ಟು ತೊಗೊಂಡಿದ್ದೀನಿ. ಇವನ್ನ ಕುದಿಸೋದ್ಮೇಲೆ ಹೇಳ್ತೀನಿ ಮುಂದಿನ ರೆಸಿಪಿ ಯಾವ ಥರ ಮಾಡೋದು ಅಂತೇಳಿ. ಈ ಬಟಾಟೆನ ಎಲ್ಲ ತೊಟ್ಟೆ ತಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹೊರಗಡೆ ಮಳೆ ಬರ್ತಾ ಇದೆ, ಸೊ ಅದಕ್ಕಾಗಿ ಟೀ ಮತ್ತು ಸ್ನ್ಯಾಕ್ಸು ಇದ್ರ ಜೊತೆ ಏನಾದರೂ ತಿನ್ನೋಕ್ಕೆ, ಟೀ ಜೊತೆ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಮತ್ತು ಇವು ಕಡಲೆ ಎಲ್ಲ ಉಳಿದಿದ್ದು, ಸೊ ಉಳಿದಿರೋ ಕಾರಣಕ್ಕಾಗಿ ಏನಾದ್ರು ಒಂದು ರೆಸಿಪಿ ಮಾಡಿದರೆ ಆಯ್ತು ಅಂತೇಳಿ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಬಿಸಿ ಬಿಸಿದಾಗಿ ವಡೆ ಮಾಡಿ ಟೀ ಮತ್ತು ವಡೆ ತಿಂದ್ಬಿಡೋದು. ಸರಿ ಕುದಿಸ್ಕೋಬೇಕು. ನೀರು ಒಂದಿಷ್ಟು ಸಬ್ಬಸ್ಗೆ ಉಳಿದಿದೆ ಕೊಂಡು ನೀರನ್ನೆಲ್ಲ ಇದರಲ್ಲಿ ತೊಳ್ಕೋಬೇಕು. ಇದರಲ್ಲೆಲ್ಲ ಸೋಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಅದು ಕುಸಿರೋದಿರುತ್ತಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಂತೆ ನೋಡ್ತಾ ಇದ್ದೀನಿ. ಬಟಾಟೆ ಕುದ್ದಿದೆ, ಕಡಲೆನೂ ಕುದ್ದಿದೆ. ಅಂದ್ರೂ ನಡೆಯುತ್ತೆ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರೂ ನಡೆಯುತ್ತೆ. ನಾನು ಇದಾವಲ್ಲ, ಸೊ ಇವನ್ನ ಚೆನ್ನಾಗಿ ಇಷ್ಟೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಜಾಸ್ತಿನೇ ಕುದ್ದಿದ್ದಾವೆ. ಮಿಕ್ಸರ್ಗೆ ಹಾಕೊಂಡ್ರೆ ಅದೊಂಥರ ಎಲ್ಲ ಹಿಟ್ಟಿಟ್ಟಾಗಿಬಿಡುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಈ ಕಡಲೆ ಇದೆಲ್ಲ ಒಂದು ಸ್ವಲ್ಪ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಬಟಾಟಿ ಮತ್ತು ಕಡಲೆಕಾಳು ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾ ಏನೇನು ಹಾಕೋತೀನಿ ಅಂದರೆ 1 ಕಪ್ ಸಬ್ಬಸ್ಗೆ, 1 ಈರುಳ್ಳಿ ಮತ್ತು ಒಂದಿಷ್ಟು ಕೊತ್ತಂಬರಿ. ಇದಕ್ಕೆ ಒಂದು ಸ್ವಲ್ಪ ಅಜ್ವಾನ ಹಾಕೊಳ್ಳಿ, ತುಂಬಾ ಟೇಸ್ಟಾಗಿ ಬರುತ್ತೆ. ತಕ್ಕಷ್ಟು ಉಪ್ಪು ಬಿಟ್ಟೆ, ಒಂದು ಸ್ವಲ್ಪ ಜೀರಿಗೆನೂ ಕೂಡ ಸ್ಮ್ಯಾಶ್ ಮಾಡಿ ಹಾಕಿಡಿ. ಹಸಿಮೆಣಸಿನ್ಕಾಯಿ ಹಾಕೋಬೇಕು. ನಾ ಇಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕೊಂಡಿನಿ. ಒಂದು ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ. ನನಗೂ ಸ್ಪೈಸಿ ಬೇಕು ಮತ್ತು ಸಾಗರ್ಗೂ ಒಂದು ಸ್ವಲ್ಪ ಸ್ಪೈಸಿ ಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಿಟಿಕೆ ಶುಂಠಿ, ಸ್ವಲ್ಪ ಕರಿಬೇವು, ಇವನ್ನ ಚೆನ್ನಾಗಿ ಕುಟ್ಕೊಂಡು ಹಾಕೊಂಡ್ಬಿಡಿ. ಇದು ಚೆನ್ನಾಗಿ ಕುಟ್ಟಿದ್ದೀನಿ. ಇವಾಗ ಕುಟ್ಟಿರೋದನ್ನೇ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಥರ ನೀರನ್ನು ಹಾಕೋದು ಬೇಕಾಗಿಲ್ಲ. ಆಲ್ರೆಡಿ ಬಟಾಟೆ ಮತ್ತು ಇದು ಕಡಲೆಕಾಳು ಎಲ್ಲ ಮೆತ್ತಗೆ ಇರುತ್ತೆ. ಇನ್ನು ಕುದಿಸೋಂದಿರ್ತೀವಲ್ಲ, ಸೊ ಅದರಲ್ಲಿ ನೀರಿರುತ್ತೆ, ಅದೆಲ್ಲ ಮೆತ್ತಗೆ ಇರುತ್ತಲ್ಲ, ಸೊ ಅದಕ್ಕಾಗಿ ಏನು ಇದನ್ನ ಹಾಕೋದು ಬೇಕಾಗಲ್ಲ ನೀರನ್ನು. ಮರತ್ತೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಸೋಡಾ ಹಾಕೊಳ್ಳಿ. ಇನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಸರಿ. ಉಪ್ಪೆಲ್ಲ ಸರಿ ಹೋಗಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ತವಾ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡಿ. ಸೊ ಇದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ ಈ ಥರ ವಡೆ ಮಾಡಿಕೊಂಡು ಬರಲಿಲ್ಲ ಅಂದರೂ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಇದಕ್ಕೆ ತುಪ್ಪ ಮತ್ತು ಎಣ್ಣೆ ಮತ್ತು ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ವಡೆಗಳನ್ನ ಹಾಗೆ ತಿಂದರೂ ಸರಿ ಹೋಗುತ್ತೆ, ಇಲ್ಲ ಅಂದರೆ ಬ್ರೆಡ್ಡಲ್ಲಿ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಪುದೀನ ಚಟ್ನಿ. ಇಲ್ಲ ಅಂದರೆ ಸಾಸ್ ಕೂಡ ಹಚ್ಕೊಂಡು ತಿನ್ಬೋದು, ಇಲ್ಲ ಟೀ ಜೊತೆ ಸೈಡು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಚಹಾ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡಿ. ಹಾಂ ಅದ ಹೋಗ್ಬೇಕಲ್ಲ. ಹಿಟ್ಟಾಗ ಹಾಂ ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ.